ಪತ್ರ ಬರೆದಿರೋದಿಲ್ಲ, ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ? ಈಗೇನು 1.5 ಲಕ್ಷ ಬ್ಯಾಲೆನ್ಸ್ ಇದೆ, ಅದನ್ನು ಕಳಿಸುವಂಥ ನಿಟ್ಟಿನಲ್ಲಿ ಈಗ ಅವ್ರಿಗೇನಾಗಿದೆ, ಸ್ವಲ್ಪ ನೀವು ಹೆಚ್ಚು ಉಪಯೋಗಿಸಿದ್ದೀರಾ ಅಂತ ನೆನ್ನೆ ಲೆಟ್ರ್ ಬರೆದಿದ್ದಾರೆ. ಏರಿಯಾ ಜಾಸ್ತಿ ಆಗಿದೆ, ಮಳೆ ಬೇಗ, ಅದನ್ನು ಹೇಳಿದ್ದೀವಿ. ಈಗ ಏನಾಗಿದೆ, ಕಳೆದ ಬಾರಿಗಿಂತ ಈ ಸಾರಿ ನಾವು ಒಂದು ಮೇಜು ಜಾಸ್ತಿ ಆಗಿದೆ ಮೆಕ್ಕೆಜೋಳ. ಸೊ ಮೆಕ್ಕೆಜೋಳಕ್ಕೆ ಮೇಯ್ನ್ ಈ ಗೊಬ್ಬರನೇ ಬೇಕು, ಯೂರಿಯಾ. ಸೊ 2 ಲಕ್ಷ ಹೆಕ್ಟೇರ್ಸು ಇದ್ದಕ್ಕಿದ್ದಂಗೆ ಒಂದು ವರ್ಷ ಬಿತ್ತನೆ ಜಾಸ್ತಿ ಆದಾಗ ನಾವು ಅವ್ರಿಗೆ ಕೊಡಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಇಲ್ಲಪ್ಪ ನಾವು ಸಪ್ಲೈ ಇಷ್ಟೇ ಅಥವಾ ನಾವು ಇಷ್ಟೇ ಗುರಿ ಇಟ್ಕೊಂಡಿದ್ದೋ ನಾವು ಅದು ಕೊಡೋಕ್ಕಾಗಲ್ಲ ಅಂತ ರೈತರಿಗೆ ಹೇಳೋಕ್ಕಾಗತ್ತಾ? ನಾವು ಜೋಶಿಯವ್ರಿಗೆ ಏನು ಹೇಳೋದು ನಾವು? ಅಥವಾ ಅವ್ರು ನಾನು ಕೇಳಬೇಕಾಗಿತ್ತಲ್ವಾ, ಕೃಷಿ ಮಂತ್ರಿ ಇದ್ದೀರಿ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಏನ್ರಿ ಅಂತ ಕೇಳ್ಬೋದಾಯ್ತಲ್ಲ. ನಾನೇನು ಅವ್ರಿಗೆ ವೈರಿ ಅಲ್ವಲ್ಲ. ಟಿ ವಿಲೇನೋ ಹೇಳ್ಬಿಟ್ರೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ನಾನು ಕೇಂದ್ರ ಸರ್ಕಾರ ಬೈದರೂ ಫಸ್ಟ್ ಹಾಕ್ಬಿಡ್ತೀರಿ, ಜೋಶಿನ ಬೈದರೂ ಫಸ್ಟ್ ಹಾಕ್ಬಿಡ್ತೀರಿ. ನಾನು ಹಂಗೆ ಬೈಯೋಕ್ಕಾಗತ್ತಾ? ನನಗೆ ಅದು ಸಂಸ್ಕಾರ ಅನಿಸಿಲ್ಲ. ಹೇಳೋದನ್ನು ಇದೆಲ್ಲ ನಾವು ಡೀಟೇಲ್ ಕೊಟ್ಟಿರ್ತಾರಲ್ಲ, ಇಲ್ಲ ಸ್ವಾಮಿ ನೀವು ಇದು ಡೀಟೇಲ್ ಅಂತ ನೀವು ಹೇಳ್ಬೋದಾಯ್ತಲ್ಲ. ಮತ್ತು ಯಾರು ಟಿ ವಿಯವ್ರು ಹಾಕಿದ್ದಾರೆ, ಸ್ವಾಮಿ 1,50,000 ಕಡಿಮೆ ಇದೆ ಸಪ್ಲೈ, ಇಲ್ಲ ಅಂತಿಲ್ಲ, ಮುಖ್ಯಮಂತ್ರಿಯವ್ರು ಬರೆದಿರೋದು ಕರೆಕ್ಟ್ ಇದೆ ಅಂತ ಹೇಳ್ಬೋದಾಯ್ತಲ್ಲ. ಹೇಳಿಲ್ಲ. ಅದೇನಾಗಿದೆ, ಜೊತೆಗೆ ಬಿತ್ತನೆ ಏರಿಯಾ ಜಾಸ್ತಿ ಆಗಿರೋ ಜೊತೆಗೆ ನಮಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಯೂಶಲಿ ಎಲ್ಲ ಡ್ಯಾಮ್ನಲ್ಲೂ ನೀರು ಬಿಡ್ತಿದ್ದು ರೈತರಿಗೆ. ಈ ಸಾರಿ ಎಲ್ಲ ಡ್ಯಾಮು ಜುಲೈಗಿಂತ ಮೊದಲೇ ಜೂನ್ನಲ್ಲೇ ತುಂಬಿಡ್ತು. ನಾವು ಜೂನ್ನಲ್ಲೇ ಪೂಜೆ ಮಾಡಿದ್ದೀವಿ KRSನ, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಸೊ 90 ವರ್ಷದ ನಂತರ KRS ನಾವು ಬಾಗಿನ ಅರ್ಪಿರೋದು ಹಿಸ್ಟ್ರಿನಲ್ಲಿ ನಾವು ಫಸ್ಟ್ ಟೈಮ್. ಸೊ ಅವಾಗ ಏನು ಮಾಡ್ಬೇಕು ನಾವು? ನೀರು ತುಂಬಿದ ಮೇಲೆ ಕೊಡಬೇಕಲ್ಲ ರೈತರಿಗೆ. ಕೊಟ್ಟು ಆಗಸ್ಟಲ್ಲಿ ಬಿತ್ತನೆ ಮಾಡೋದನ್ನು ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಏಪ್ರಿಲಲ್ಲಿ ನಮ್ಮ ಮಳೆ ಇರಲಿಲ್ಲ, ಈ ಸಲಲ್ಲಿ ಮಳೆ ಬೀಳ್ತು. ನಾವು ಟೈಮ್ ಟು ಟೈಮು ರೈತರ ಸಮಸ್ಯೆಗೆ ಸ್ಪಂದಿಸೋ ಅಂಥದ್ದು ಕೆಲಸ ಮಾಡಬೇಕೇ ವಿನ ನಾವು ಜೋಶಿಯವ್ರನ್ನ ಬೈಯೋದು, ಜೋಶಿ ನಮ್ಮನ್ನು ಬೈಯೋದು, ನಾವು ಕೇಂದ್ರ ಸರ್ಕಾರ ಬೈಯೋದು, ಕೇಂದ್ರ ಸರ್ಕಾರ ನಮ್ಮನ್ನು ಬೈಯೋದಲ್ಲ.